ಆನ ನೋಡ್ಬೇಕಂದಿಲ್ಲ, ನೋಡ್ಕೊ ನಡ. ಒಂದೇ ಸಮಾನ ಆನ ನೋಡಬೇಕು, ಆನ ನೋಡಬೇಕು, ಆನ ನೋಡಬೇಕು, ಆನ ನೋಡಬೇಕು. ನೋಡಬಾ ಆನ ಇವಾಗ ನೋಡಲಿ. ನಿಜಲುವೆ ಅವಕ್ಕ ಕೋಪ ಬಂತು, ಮದ ಹಿಡಿತು ಅಂದ್ರೆ ಆ ಚೈನು ಏನೇನು ಅಲ್ವೇ ಅಲ್ಲ, ಕಿತ್ತ ಓಡ್ಬತ್ತವ. ಹಲೋ ಎಲ್ರಿಗೂ ನಮಸ್ಕಾರ. ಸುಮಾರು ದಿನ ಅಲ್ಲ, ಸುಮಾರು ವರ್ಷಗಳಾದಮೇಲೆ ನಮ್ಮ ಮೈಸೂರು ಅರಮನೆ ನೋಡೋಕ್ಕಂತ ಬಂದಿನಿ. ಅದು ನಮ್ಮ ಪಾಪದ ದಯದಿಂದ. ಅವಳು ಅರಮನೆ ನೋಡಬೇಕು ಅಂತ ಹೇಳೋದಿಲ್ಲ, ಅದಕ್ಕೆ ಕರ್ಕೊಬಂದು ಇದೇ ನೋಡಿ ಬೈಕ್ ಪಾರ್ಕಿಂಗ್ ಹಾಕಿದ್ದೀವಿ. ಬೈಕ್ ಪಾರ್ಕಿಂಗ್ ಹಾಕಿದ್ಮೇಲೆ ಹೋಗ್ತಾ ಇರೋದೆ. ಅಣ್ಣ ಎಷ್ಟು ಹೆಲ್ಮೆಟು ಸೇಫ್ಟಿನಾ? ಎಲ್ಲೈತೆ ಲಗೇಜ್ನು? ಅಲ್ಲಿ ಹೆಲ್ಮೆಟ್ ಇಡಿಸ್ಕೊತಾರ? ಓ, ಅಲ್ಲಿ ಹೆಂಗೆ ಗೊತ್ತಾಗದ್ದು ಮತ್ತೆ ನಮಗೆ ಹೆಲ್ಮೆಟ್ ನಮ್ಮದೇ ಅಂತ? ಅಲ್ಲಿ ಫುಲ್ ಹೆಲ್ಮೆಟ್ಗಳು ಇರ್ತಾವಲ್ಲ. ನಿಮಗೆ ಗೊತ್ತಾಗಲ್ವಣ? ಹಾಂ ಸರಿ, ಹಂಗೆ ಇಟ್ಕೊಂಡ್ರೆ ಒಳ್ಳೇದು. ಇಂತೂ ನಾವಂತೂ ಅರಮನೆ ಒಳಗಡೆ ಎಂಟ್ರೆನ್ಸ್ಗೆ ನೋಡಿ, ಯಬ್ಬ ಸಖತ್ತಾಗದ ಪಾಪ. ನೋಡಲಿ ಎಷ್ಟು ಚೆನ್ನಾಗಿದ್ದು ಅರಮನೆ. ಹಾಂ, ಮೊದಲೆಲ್ಲ 70-80 ರೂಪಾಯಿ ಇದ್ದಂಥ ಟಿಕೆಟು ಇವಾಗ 150 ರೂಪಾಯಿ ಆಗ್ಬಿಟ್ಟದ ಒಬ್ಬರಿಗೆ. ಚಿಕ್ಕ ಮಕ್ಕಳಿಗೇನೋ ಫ್ರೀ. ಹಂಗಂದ್ಬಿಟ್ಟು ನಾನು ಇರಲಿ ಸುಮಾರು ದಿನಗಳಾಗಿತ್ತಲ್ಲ, ನೋಡಲೇಬೇಕು ಅಂತ ಅಂದ್ಬಿಟ್ಟು ಕೊಟ್ಟು ಬಂದೆ. ಇದು ನೋಡಿ, ಇದು ಅರಮನೆ ಒಳಗಡೆ ಹೋಗೋಂಥ ಎಂಟ್ರೆನ್ಸು. ಇಲ್ಲೆಲ್ಲ ಮೊದಲು ಸುಮಾರು ಒಂದು 5-6 ದಿನ ಆಯಿತು ಅನ್ಸುತ್ತೆ, ಇದೆಲ್ಲ ಫ್ಲವರ್ಸು ಮಾಡಿದರು. ಫ್ಲವರ್ಸನ್ನೆಲ್ಲ ತೆಗೆದು ಇವಾಗ ನಾರ್ಮಲ್ ಗಿಡಗಳು ನೆಟ್ಬಿಟ್ಟವ್ರೆ. ನೋಡ್ತಿದ್ದಂತೆ ಅರಮನೆ ಎಷ್ಟು ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಓಹೋ, ನೋಡಿ 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 ಒಳಗಡೆ ಅರಮನೆ ಹತ್ರ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು ಎಲ್ಲ ಇರುತ್ತೆ. ಅಲ್ಲಿ ನಿಮ್ಗೆ ಏನೇನು ಎಲ್ಲನೂ ಉತ್ತರಿಸ್ತೀನಿ ಬನ್ನಿ. ಯಪ್ಪ, ಇಲ್ಲಿ ಅಂತೂ ಇಂತೂ ಚಪ್ಪಲಿ ಸ್ಟ್ಯಾಂಡು ಇಲ್ಲೇ ಇರುತ್ತೆ. ನಡಿ ಪಾಪ, ಇದು ಚಪ್ಪಲಿ ಸ್ಟ್ಯಾಂಡು. ಚಪ್ಪಲಿ ಶೂಗಳನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು, ಯಾಕಂದರೆ ಅರಮನೆ ಒಳಗಡೆ ಹೋಗ್ಬೇಕಂತಂದರೆ ಚಪ್ಪಲಿ ಸ್ಟ್ಯಾಂಡ್ ಇಲ್ಲಲ್ಲೇ ಬಿಟ್ಟು ಹೋಗ್ತಾ ಇರಬೇಕು. ನೋಡಿ ಇಲ್ಲಿ ಪಾದರಕ್ಷೆ, ಚಪ್ಪಲಿ ಬಿಡೋ ಸ್ಟ್ಯಾಂಡು, ಶೂ ಬಿಡೋ ಸ್ಟ್ಯಾಂಡು. ಮೊದಲೆಲ್ಲ 5 ರೂಪಾಯಿ 10 ರೂಪಾಯಿ ತಗೋತಿದ್ರು, ಬಟ್ಟು ಇವಾಗೆಲ್ಲ ಫ್ರೀ ಮಾಡಿದ್ದಾರೆ. ಫ್ರೀಯಾಗಿ ಆರಾಮಾಗಿ ಒಳಗಡೆ ಬಿಟ್ಟು ಹೋಗ್ಬೋದು. ಅಂದರೆ ಒಳಗಡೆ ಚಪ್ಪಲಿ ಅಲ್ಲೋ ಇಲ್ಲ ಒಳಗಡೆ ಹೋಗ್ಬೇಕು, ಅದಕ್ಕೋಸ್ಕರ ಒಂದು ಇವಾಗ ಒಳಗಡೆ ಹೋಗೋದ. ಬಾ ಪಾಪು. ಅಂತೂ ಇಂತೂ ನಾನು ಇವತ್ತು ಸುಮಾರು ವರ್ಷಗಳ ನಂತರ ಅರಮನೆ ನೋಡೋಕ್ಕಂತ ಬಂದಿದ್ದೀನಿ. ಅಲ್ಲಿ ನಾನು ನೋಡೋಂಥ ಒಳಗಡೆ ಗೊತ್ತಲ್ಲ ನಿಮಗೆ, 750 kg ಅಂಬಾರಿ ನೋಡೋಕ್ಕಂತ ನಾನು ಮತ್ತು ನಮ್ಮ ಪಾಪು ಇಬ್ಬರು ಹೋಗ್ತಾಯಿದ್ದೀವಿ. ಸುಮಾರು ದಿನ ಆಗಿತ್ತಲ್ಲ ನಿಮ್ಗೆ ಅರಮನೆ ತೋರಿಸಿ. ಬನ್ನಿ ಇವತ್ತು ತೋರಿಸ್ತೀನಿ. ಒಂದು ಸುಂದರವಾದ ಅರಮನೆ ನೋಡಿ, ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲಿಂದ ವ್ಯೂ ಒಂದು ಅದ್ಭುತವಾದ ಒಂದು ವ್ಯೂ ಕಾಣಿಸ್ತಾ ಇತ್ತಲ್ಲ, ಈ ವ್ಯೂನ ನೋಡೋಕ್ಕಂತ ನಾವು ಬಂದಿರೋದು. ಒಳಗಡೆ ಅಂಬಾರಿ, ಚಿಂದ ಅಂಬಾರಿ ತೋರಿಸ್ತೀನಿ ಬನ್ನಿ. ಬಾಮ್ಮ. ಅಂತೂ ಇಂತೂ ಅರಮನೆ ಒಳಗೆ ಎಂಟ್ರಿ ಆಯಿತು. ಇಲ್ಲಿ ನೋಡಿ ಪಾಪು ದೇವಸ್ಥಾನ ನೋಡಿಲಿ. ಬಾ. ಅರಮನೆಯ ಕೇಶವಿನ್ಯಾಸ. ಶಾಲಾ ಮಕ್ಕಳೆಲ್ಲ ಬಂದಾರ ನೋಡಿಲ್ಲ ಪಾಪ.
ಇಲ್ಲಿ ಯಾರು ಇಲ್ಲೆಲ್ಲ ನೋಡಿ ಯುದ್ಧ ಮಾಡಿರೋಂಥ ಪ್ಲೇಸ್ಗಳಿವೆಲ್ಲ ಅದನ್ನು ಇಲ್ಲಿ ತೆಗೆದು ಆರಾಮಾಗಿ ನಿಲ್ಲಿಸಿದ್ದಾರೆ. ಯಪ್ಪ ಈ ಕಾರಿಡಾರ್ ನೋಡೋಕ್ಕೆ 2 ಕಣ್ಣು ಸಾಲದು, ಆ ಥರ ಒಂದು ಕಾರಿಡಾರು. ಹಂಗೆ ಇಲ್ಲಿ ಎಂಟ್ರೆನ್ಸು ಒಳಗಡೆ ಹೋಯ್ತಿದ್ದಂಗೆ ನಮಗೆ ಸಿಗೋಂಥದ್ದು ರಾಜ ಮಹಾರಾಜರು ಉಪಯೋಗಿಸ್ತಿದ್ದಂಥ ಸ್ಥಳ ನೋಡಿ. ಜಯಲಕ್ಷ್ಮಿ ಜಯಲಕ್ಷ್ಮಿ ನವರತ್ನಮರವರು ಕೆಂಪು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಠೀರವ ನರಸಿಂಹರಾಜ ಒಡೆಯರು. ಬಾ ಅವ್ರ ಚಿಕ್ಕಂದ್ರನ ಫೋಟೋ. ವಾಣಿವಿಲಾಸ ಸನ್ನಿಧಾನ ಕೆಂಪನಂಜಮ್ಮನವರು ಅಂದ್ರೆ ಇದು ಗೊತ್ತಲ್ಲ, ವಾಣಿವಿಲಾಸ ಸಾಗರ ಕಟ್ಟಿದ್ರಲ್ಲ ಇವರೇ. ವಾಣಿವಿಲಾಸ ಸಾಗರ ಕಟ್ಟಿದ್ದಕ್ಕೆ ಸನ್ನಿಧಾನ ಮಾಡಿದಂಥ ಕೆಂಪನಂಜಮ್ಮನಿಯವರು ಫೋಟೋ ತೆಗೆದಿದ್ದು ಇವರೇ. ಜಯಚಾಮರಾಜರ ಒಡೆಯರವರು ಮದುವೆ ಮಂಟಪ. ಜಯಚಾಮರಾಜ ಒಡೆಯರು 1863 1894. ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಾರಿಯಮ್ಮ. ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಿಂಹಾಸನ ಹೊಂದಿಸಿದ್ದು. ಕಂಠೀರವ ನರಸಿಂಹರಾಜ ಒಡೆಯರು. ಇದು ನೋಡಿ ರಾಜವಂಶದ ಚಿತ್ರಗಳನ್ನೆಲ್ಲ ಇಲ್ಲಿ ಬಿಡಿಸ್ತಾರೆ. ಕೆಂಪನಂಜಮ್ಮನಿಯವರು. ಬಾ ಚಾಮರಾಜ ಒಡೆಯರು ಅವ್ರ ಕಳಿ ಕಾಲು ಹೊಡಿಸ್ಕೊಬೇಡಪ್ಪ ಪೂಸ್ತವರು. ಬಾ 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 ಹಿಂಗೆ. ಇವು ನೋಡಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಜಯಚಾಮರಾಜ ಒಡೆಯರ್. ಇಲ್ಲಿ ರಾಜ ರವಿವರ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ ಚಿತ್ರ. ರಾಣಿ ಅಲೆಕ್ಸಾಂಡ್ರಾ ಮತ್ತು 7ನೇ ಎಡ್ವರ್ಡ್ ಇವರೇ. ಮುಮ್ಮಡಿ ಕೃಷ್ಣರಾಜ ಒಡೆಯರು, ಕೃಷ್ಣರಾಜಮ್ಮನಿ ಮತ್ತು ಮಕ್ಕಳು. ಚಾಮರಾಜ ಒಡೆಯರ್ ಮಕ್ಕಳೇ ಇದೆಲ್ಲ ಪೇಂಟಿಂಗ್ ಮಾಡಿ ಇಟ್ಟಂಥ ಫೋಟೋಗಳು. ದೇಶರಾಜ ಅರಸು ಅವರ ಪತ್ನಿ. ಇಲ್ಲಿ ಕಾಣುವಂಥ ಒಂದೊಂದು ಪೆಟ್ಟಿಗೆನೂ ಕೂಡ ಅಲ್ಲಿದ್ದಂಥ ಅವರು ಉಪಯೋಗಿಸ್ತಿದ್ದಂಥ ಒಂದು ಪೆಟ್ಟಿಗೆಗಳು. ಅದರಲ್ಲಿ ಅವ್ರಿಗೆ ಬೇಕಾದಂಥ ಸಲಕರಣೆಗಳು, ಬರೆಯಕ್ಕೆ ಬೇಕಾದಂಥ ಲಿಖಿತ ರೂಪದ ಪ್ರತಿಯೊಂದು ಅವರು ಉಪಯೋಗಿಸ್ತಿದ್ದ ಉಪಕರಣಗಳನ್ನೆಲ್ಲ ಇಟ್ಕೊಳ್ತಾ ಇದ್ದಂಥ ಒಂದು ಪೆಟ್ಟಿಗೆ. ಅದನ್ನು ಒಂದು ವಿನ್ಯಾಸ ರೂಪದಲ್ಲಿ ಮಾಡಿ ಇಟ್ಟಿದ್ದಾರೆ. ಸಖತ್ತಾಗಿ ಸುಮಾರು ವರ್ಷಗಳ ಕಾಲದಲ್ಲಿ ಮಾಡಿರೋವಂಥ ಒಂದು ಪೆಟ್ಟಿಗೆಗಳು ನೋಡಿ ಈ ರೀತಿ ಅವ ನೋಡಿ. ಇವೆಲ್ಲ ಒರಿಜಿನಲ್ಲು, ಯಾವುದು ಕೂಡ ಡೂಪ್ಲಿಕೇಟ್ ಆದಂಥವಲ್ಲ. ಎಲ್ಲನೂ ಅವರೇ ಮಾಡಿಟ್ಟಿರುವಂಥ ಒಂದು ಉಪಕರಣಗಳು. ಬನ್ನಿ ನಾವು ಇವಾಗ ನೋಡ್ತಾ ಈ ಕಾರಿಡಾರಿ ಕೂಡ ಇನ್ನೂ ಮುಗಿದೇ ಇಲ್ಲ ನೋಡಿ. ಈ ಕಾರಿಡಾರ್ ಮುಗಿಸುವ ಗಂಟೆ ನಮಗೊಂದು 1/2 hour ಬೇಕಾಗುತ್ತೆ. ಈ ಕಾರಿಡಾರ್ ಮುಗಿಸ್ಕೊಂಡು ನಾವು ಹೋದ್ಮೇಲೆ ಇನ್ನೂ ನೋಡೋಂಥ ಪ್ಲೇಸು ತುಂಬಾ ಇದೆ. ನಿಮಗೆ ಗೊತ್ತಿರೋಂಗೆ ಈ ಒಂದು ಕಾರಿಡಾರಲ್ಲಿ ರಾಜಮಾತೆ ಏನಾದ್ರು ಪೂಜೆ ಪುರಸ್ಕಾರ ಇದ್ದಾಗ ಆ ಕಾರಿಡಾರ್ ಮೇಲ್ಗಡೆ ನಿಂತ್ಕೊಂಡು ನೋಡ್ತಿದ್ದಂಥ ಒಂದು ಕಾರಿಡಾರು ಅಂತ ನಿಮಗೂ ಗೊತ್ತು. ಅದು ನಾನು ತೋರಿಸ್ಬೇಕಲ್ಲ, ಹಂಗೆ ನೋಡ್ಕೊಳ್ಳಿ. ಕೆಲವೊಬ್ರು ನೋಡದೇ ಇರೋರು, ಇದ್ರ ಬಗ್ಗೆ ಗೊತ್ತಿಲ್ಲದಿರೋರು ಈ ಕಾರಿಡಾರ್ ಹೆಂಗಿದೆ ಅಂದ್ಬಿಟ್ಟು ತಿಳಿಸಿ. ಬಾ 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 ಹೋಗಂಬ ಕಡೆ ಈ ಕಡೆ ಬಾ. ಇವೆಲ್ಲ ಬೆಳ್ಳಿ ಕುರ್ಚಿಗಳು ನೋಡಿ, ಪ್ಯೂರ್ ಬೆಳ್ಳಿ ಕುರ್ಚಿಗಳು. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಕೂತ್ಕೊತಿದ್ದಂಥ ಬೆಳ್ಳಿ ಕುರ್ಚಿಗಳು. ಯಪ್ಪ ಓಯ್ ಕೈ ಬಿಟ್ಟು ಇಲ್ಲಿ
ಇವ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಆನೆ ಅಪ್ಪ ಇವೆಲ್ಲ ಇಲ್ಲಿ ಸಭೆ ಸೇರಿದಾಗ ನೃತ್ಯ ಮಾಡ್ತಿದ್ದಂಥ ಸ್ಥಳ. ಅಂದರೆ ಹೇಳಿದ್ನಲ್ಲ, ಸಭಾಂಗಣ, ಯಾವ್ದಾದ್ರು ಒಂದು ಗೀಟಿಂಗ್ ಮಾಡೋದು, ಒಂದು ಇದು ಮೀಟಿಂಗ್ ಅರೇಂಜ್ ಮಾಡ್ತಾ ಅಂತಾರಲ್ಲ ಆ ಥರ ಇದು ಎಲ್ಲ ದರ್ಬಾರ್ ಸಭಾಂಗಣ. ಫಂಕ್ಷನ್ ಮಾಡಬೇಕಾದ್ರೆ ಸೇರ್ತಿದ್ದಂಥ ಒಂದು ಸಭಾಂಗಣ ಇದು. ಆನೆಗಳು ಅಂಬಾರಿ ಊರೋ ಟೈಮಲ್ಲಿ ಇಡುವಂಥ ದಸರಾ ಗಜಪಡೆಗಳ ಆಭರಣಗಳು ನೋಡಿ. ಅಂತೂ ಇಂತೂ ನಾವು ಇವತ್ತು ಅರಮನೆ ನೋಡೋಕ್ಕಂತ ಬಂದು ಅರಮನೆ ನೋಡಿದ್ವು. ಬಟ್ ಅಂಬಾರಿ ಮೊದಲ ಥರ ನಾವು ಬಂದಾಗಲೆಲ್ಲ ಅಂಬಾರಿ ತೋರಿಸ್ತಾಯಿದ್ರು. ಬಟ್ ಇವಾಗ ಅಂಬಾರಿನ ನೋಡೋಕ್ಕೆ ಬಿಡಲ್ವಂತೆ. ಅಂಬಾರಿ ಒಳಗಡೆ ಬೀಗ ಹಾಕ್ಬಿಟ್ರ. ಏನಿದ್ರು ದಸರಾ ಒಂದು ದಿನಕ್ಕಷ್ಟೇ ಅಂಬಾರಿನ ತೋರಿಸೋದು, ಅದಕ್ಕೋಸ್ಕರ ಅಂಬಾರಿ ತೋರಿಸಲ್ವಂತೆ. ಸರಿ ಬಿಡಿ, ನಾವೇಗಿದ್ರು ಅಂಬಾರಿ ನೋಡಿದ್ದೀವಲ್ಲ, ಏನು ಮಾಡೋದು, ಅರಮನೆ ಇನ್ನೊಂದು ರೌಂಡ್ ಸುತ್ತಾಡ್ಕೊಂಡು ಹಂಗೆ ಒಂದು ಒಳ್ಳೆ ವ್ಯೂ ನೋಡ್ಕೊಂಡು ಹೋಗೋದಷ್ಟೇ ಕೆಲಸ. ಆನೆಗಳು ಮೆರಗಿನ ಟೈಮಲ್ಲಿ, ಅಂಬಾರಿ ಹೊರೋ ಟೈಮಲ್ಲಿ ಹಾಕುವಂಥ ಆಭರಣಗಳು ನೋಡಿ. ಇವರು ಈ ವ್ಯಾಪಾರಸ್ಥರು ಎಂಥ ಚಿತ್ರಪಿತ್ರಿಗಳು ಅಂತಂದ್ರೆ, ನಾವು ಹೋಗಿದ್ದು ಇದೇ ರೋಡಲ್ಲಿ ಬಂದು ಹಿಂಗೆ ಹೋಗ್ಬೋದಿತ್ತು ಅರಮನೆ ಸುತ್ತಾಡೋಕೆ. ಆದ್ರೆ ಆ ಕಡೆಯಿಂದ ಎಕ್ಸಿಟ್ ಮಾಡಿಬಿಟ್ರೆ, ಯಾಕಂದರೆ ಆ ಕಡೆಯಿಂದ ಎಕ್ಸಿಟ್ ಮಾಡಿದ್ರೆ ಬಂದು ಇಲ್ಲೆಲ್ಲ ಅಂಗಡಿಗಳಿರ್ತವೆ, ಏನಾರು ತಕ್ಕಳ್ಳಿ ಹುಡುಗ ತಕ್ಕ ತಿನ್ನಲಿ ಅಂತ ಒಂದು ಐಡಿಯಾ ಮಾಡಿಬಿಟ್ಟಾರೆ ನೋಡ್ಯಪ್ಪ. ಇಂಥ ಐಡಿಯಾಗಳು ಮಾಡೋವತ್ತಿಗೆ ಜನ ಇಷ್ಟೆಲ್ಲ ಉದ್ದಾರಾಗಿ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡ್ತಾಯಿರೋದು ಅಲ್ವಾ. ಅರಮನೆಯಲ್ಲೂ ಕೂಡ ಬಿಸ್ನೆಸ್ ಮಾಡೋಂಗೆ ಆಗ್ಬಿಟ್ರಲ್ಲ, ಅರಮನೆ ಹೊರಗಡೆನೇ ಎಲ್ಲ ಜನ ನೋಡಿ. ಎಲ್ಲ ಒಂದೊಂದು ಗ್ರೂಪರು ಯಾವ್ದಾರು ಒಂದು ಯಾವ ಊರಿಂದನೋ ಬಂದಾರ ನೋಡಿ. ಅವರು ಎಷ್ಟು ಉತ್ತರ ಕರ್ನಾಟಕ ಸೈಡ್ನವ್ರು ಅನ್ಸುತ್ತೆ ಅವರೆಲ್ಲವ. ನೋಡ್ತಿದ್ರಲ್ಲ, ಅಂತೂ ಇಂತೂ ಫುಲ್ಲು ರೌಂಡ್ ಹಾಕೊಂಡು ಬಂದು. ಆದ್ರೆ ಒಳಗಡೆ ನೋಡಿದ್ವಲ್ಲ ಕಾರಿಡಾರು, ಅದನ್ನ ನೋಡಿದ್ವು. ಅದಾದಮೇಲೆ ನಾವು ಹೊರಗಡೆ ಬಂದ ತಕ್ಷಣ ನೋಡೋಂಥ ಪ್ಲೇಸು ಎಷ್ಟು ಅದ್ಭುತವಾದಾಗ ನನ್ನ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಲ್ಲ ನೋಡಿ. ಅದನ್ನ ಬಳಿಕ ನೋಡಿ, ಇಲ್ಲಿ ಈ ಒಂದು ಬ್ಯಾಕ್ ಸೈಡ್ ಕಾಣಿಸೋಂಥ ಒಂದು ನೋಡಿ ಎಂಟ್ರೆನ್ಸು. ಅದಾದಮೇಲೆ ತಕ್ಷಣ ತಿರುಗಿದ ತಕ್ಷಣ ಕಾಣಂತ ಇದೆ ಇನ್ನೊಂದು ಎಂಟ್ರೆನ್ಸು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಇಷ್ಟೊಂದು ಚೆನ್ನಾಗಿ ಕಾಣಿಸೋಂಥ ಅರಮನೆ ಎಷ್ಟು ಸೂಪರಾಗಿರುತ್ತಲ್ಲ ನೋಡೋಕೆ, ಎರಡು ಕಣ್ಣು ಸಾಲದು. ಬಾಚಿನಿ